ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಟೌನ್ ಅಂದರೆ ಶಹರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಸುಮಾರು 10 ಗಂಟೆ ಸಮಯದಲ್ಲಿ 9 ಗಂಟೆಯಿಂದ 10 ಗಂಟೆ ನಡುವಿನ ಸಮಯದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಚೇತನ್ ಅನ್ನುವಂಥ ಒಬ್ಬ ಹುಡುಗನಿಗೆ ಅಲ್ಲೇ ಅವನು ಮೂತ್ರ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಕೆಲವರು ಅವನ ಮೇಲೆ ಹಲ್ಲೆ ಮಾಡಿರುವಂಥದ್ದು. 2 ಕಾಲು ಮತ್ತು ಬಲ ಎದೆಯ ಭಾಗಕ್ಕೆ ಪೆಟ್ಟು ಬಿದ್ದಿದೆ. ಅವನಿಗೆ ಸದ್ಯ ವಿವೇಕಾನಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಮತ್ತು ನಾನು ಕೂಡ ಮಾತಾಡ್ಸ್ಕೊಂಬಂದೆ. ಅವರು ಕುಟುಂಬ ಸದಸ್ಯರು ಮಾತಾಡಿಸಿದ್ದಾರೆ. ಡಾಕ್ಟರ್ ಹತ್ರ ಕೂಡ ಮಾತಾಡಿದೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಮಾತಾಡ್ತಾನೆ. 2 ಕಟ್ ಇಂಜುರೀಸ್ ಆಗಿದೆ. ಅಂದರೆ ಒಂದು ಶಾರ್ಪ್ ವೆಪನ್ನಿಂದ ಅವನಿಗೆ ಹಲ್ಲೆ ಮಾಡಿದಂಥದ್ರ ಹಿನ್ನೆಲೆಯಲ್ಲಿ 2 ಇಂಜುರೀಸು ಬಾಡಿಲಾಗಿದೆ. ಒಂದು ಥೈ ಪೋರ್ಷನಲ್ಲಾಗಿದೆ, ಎಡಗಡೆ ತೊಡೆ ಭಾಗದಲ್ಲಿ, ಇನ್ನೊಂದು ಬಲಗಡೆ ಎದೆ ಭಾಗಕ್ಕಿಂತ ಸ್ವಲ್ಪ ಕೆಳಗಡೆ ಆ ಭಾಗದಲ್ಲಾಗಿದೆ. ಯಾಕೆ ಕೃತ್ಯ ನಡೆದಿದೆ ಅಂತ ಗೊತ್ತಿಲ್ಲ. ಅವನ ಜೊತೆ ಇದ್ದಂಥ ಹುಡುಗರು, ಆರೋಪಿಗಳು ಯಾರಿದ್ದರೂ ಅವರು ಯಾವ ಏರಿಯಾದವರು ಮತ್ತು ಅವರ ಹೆಸರುಗಳೇನು ಅನ್ನೋಂಥದ್ದನ್ನು ಕೆಲವು ಗುರುತಿಸ್ತಾರೆ. ಇದರಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಎಲ್ಲ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಏನಂತ ಗೊತ್ತಿಲ್ಲ. ಇವಾಗ ಆ ಹುಡುಗ ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾನಂತೆ. ಸೊ ಹಂಗಾಗಿ ಅವನಿಗೆ ಏನು ಗೊತ್ತಿಲ್ಲ ನನಗೆ ಅಂತಲೇ ಹೇಳ್ತಾನೆ. ಅವನ ಜೊತೆ ಇದ್ದಂಥ ಸ್ನೇಹಿತರಿಗೆ ಸ್ವಲ್ಪ ಮಾಹಿತಿ ಅಲ್ಲಿ ಏನು ನಡೀತು ಅನ್ನೋಂಥದ್ದು ಗೊತ್ತಿದೆ. ಹಾಗಾಗಿ ಅವ್ರಗಳ ಕಡೆಯಿಂದ ನಾವು ಕೇಳಿಬಿಟ್ಟು ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಲಾಗುತ್ತೆ. ಈಗಾಗಲೇ ನಮ್ಮ 2 ತಂಡಗಳು ಆರೋಪಿಗಳನ್ನ ವಶಕ್ಕೆ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಸರ್, ಎಷ್ಟು ಜನ ಕೂಡಿ ಹಲ್ಲೆ ಮಾಡಿದ್ದಾರೆ? ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇವಾಗ ಏನಾಯಿತು, ಅಲ್ಲೆಲ್ಲ ಗಣೇಶ ನೋಡಲಿಕ್ಕೆ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಬಂದಿದ್ದಾರೆ. ಸೊ ಅಲ್ಲಿ ಮೂತ್ರ ಮಾಡಲಿಕ್ಕೆ ಅಂತ ಸ್ವಲ್ಪ ಸೈಡಿಗೆ ಹೋದಂಥ ಸಂದರ್ಭದಲ್ಲಿ ಘಟನೆ ಆಗಿದೆ ಅಂತ ಹೇಳ್ತಾರೆ. ಎಲ್ಲಾಗಿದೆ, ಯಾವ ರೀತಿ ಆಗಿದೆ, ಯಾರು ಮಾಡಿದ್ದು, ಯಾವ ಕಾರಣಕ್ಕಾಯಿತು ಅನ್ನೋಂಥದ್ದನ್ನೆಲ್ಲ ಮೋಸ್ಟ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಮತ್ತೆ ಬ್ರೀಫ್ ಮಾಡ್ತೀನಿ. ಪ್ರೈಮರಿ ರಿಪೋರ್ಟ್ ಪ್ರಕಾರ ಆರೋಪಿ ಬಗ್ಗೆ ಏನಾದ್ರು ಬ್ಯಾಕ್ಗ್ರೌಂಡು ಇಲ್ಲ, ಇನ್ನೂ ಗೊತ್ತಿಲ್ಲ. ಈಗ ಆರೋಪಿಗಳು ಯಾರು ಅನ್ನುವಂಥದ್ರ ಬಗ್ಗೆ ವಿಕ್ಟಿಮ್ ಜೊತೆ ಇದ್ದಂಥವ್ರು ಕೆಲವರು ಹೆಸರನ್ನು ಹೇಳ್ತಾರೆ, ಯಾವ ಏರಿಯಾದವ್ರು ಏನು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಹೇಳ್ಬೋದು, ಎಲ್ಲ ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು. ಈಗ ಈ ಥರ ಘಟನೆಗಳಾದಂಥ ಸಂದರ್ಭದಲ್ಲಿ ಊಹಾಪೋಹಗಳನ್ನ ಎಬ್ಬರಿಸುವಂಥ ಪ್ರಯತ್ನಗಳಾಗುತ್ತೆ. 2 ಸಮುದಾಯಗಳ ನಡುವೆ ಆಗಿದೆ ಸಂಘರ್ಷ ಅಂತಂದು ಆ ಥರದ್ದಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ಅಂದರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಗೊತ್ತಿರೋಂಥ ವಿಕ್ಟಿಮ್ ಕಡೆಯವರು ಹೇಳುವಂಥದ್ದು, ಯಾವ ಏರಿಯಾದವರು ಏನು ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಎಲ್ಲ ಒಂದೇ ಸಮುದಾಯದ